ಆತ್ಮೀಯರೇ ನಮಸ್ತೆ. ನಿಮ್ಗೆಲ್ರಿಗೂ ಇರಿಗೇಷನ್ ಆಟೋಮೇಷನ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಯಾಂಡ್ ಫಿಲ್ಟರ್ ಇನ್ಸ್ಟಾಲೇಷನ್, ಡಿಸ್ಕ್ ಫಿಲ್ಟರ್ ಇನ್ಸ್ಟಾಲೇಷನ್, ಸೊಲಿನಾಯ್ಡ್ ವಾಲ್ವ್ಗಳ ಇನ್ಸ್ಟಾಲೇಷನ್, ಪ್ರೆಷರ್ ರಿಲೀಸ್ ವಾಲ್ವ್ ಇನ್ಸ್ಟಾಲೇಷನ್, ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ನೊಂದಿಗೆ ನಾವು ಹೇಗೆ ಆಟೋಮೇಷನನ್ನು ಈ ಪ್ರದೇಶದಲ್ಲಿ ಮಾಡಿದ್ದೀವಿ ಅನ್ನುವಂಥ ವಿಡಿಯೋವನ್ನು ನಾವಿಲ್ಲಿ ಮಾಡಿದ್ದೇವೆ. ಪ್ರಥಮವಾಗಿ ನಾವು ಈ ಪ್ರದೇಶದಲ್ಲಿ ಡ್ರಿಪ್ ಇರಿಗೇಷನನ್ನು ಪ್ರಥಮವಾಗಿ ಮಾಡಿದ್ವಿ. ಆ ನಂತರದಲ್ಲಿ ಇರುವಂಥ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ನಾವು ನಮ್ಮ ಆಟೋಮೇಷನ್ ಕನೆಕ್ಷನನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಪ್ರಥಮವಾಗಿ ಈಗ ನಾವು ಸ್ಯಾಂಡ್ ಫಿಲ್ಟರ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಲೇಷನ್ ಮಾಡುವ ಸಂದರ್ಭದಲ್ಲಿ ಅದರ ಅಸೆಂಬ್ಲಿ ಬರ್ತದೆ. ಅಸೆಂಬ್ಲಿ ಯಾಕೆ ಬರ್ತದೆ ಅಂತ ಹೇಳಿದರೆ, ಒಂದು ಇನ್ಲೆಟ್ ವಾಟರ್ ಸಪ್ಲೈ ಬರ್ತದೆ, ಇನ್ನೊಂದು ಔಟ್ಲೆಟ್ ವಾಟರ್ ಸಪ್ಲೈ ಹೋಗ್ಲಿಕ್ಕೆ ಇರ್ತದೆ, ಹಾಗೆ ಇನ್ನೊಂದು ಬ್ಯಾಕ್ ವಾಶ್ ಆಗಲಿಕ್ಕೆ ಇರ್ತದೆ. ಸೊ ಈ ರೀಸನ್ಗಾಗಿ 3ರಿಂದ 4 ಎಕ್ಸ್ಟ್ರಾ ವಾಲ್ವ್ಗಳು ಅಲ್ಲಿ ಬರ್ತದೆ. 3 ನಮ್ಮ ಬಟರ್ಫ್ಲೈ ವಾಲ್ವ್ಸ್ಗಳಿದ್ದಾವೆ, ಒಂದು ನಮ್ಮ PVC ವಾಲ್ವ್ ಇದೆ, ಸೊ ಬ್ಯಾಕ್ ವಾಶ್ ವಾಲ್ವ್ಗಳು. ಹಾಗೆ ಅದರೊಟ್ಟಿಗೆ ನಮಗೆ ಸ್ಯಾಂಡ್ ಫಿಲ್ಟರ್ ಇನ್ಸ್ಟಾಲೇಷನ್ ಆದ ನಂತರ ಡಿಸ್ಕ್ ಫಿಲ್ಟರ್ನು ಕೂಡ ಇನ್ಸ್ಟಾಲೇಷನ್ ಮಾಡಲಿಕ್ಕಿದೆ. ಡಿಸ್ಕ್ ಫಿಲ್ಟರ್ ಇನ್ಸ್ಟಾಲೇಷನ್ ಆದ ನಂತರ ಸೊಲಿನಾಯ್ಡ್ ವಾಲ್ವ್ಗಳನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ MTA ಹಾಕ್ಲಿಕ್ಕೆ ಇರ್ತದೆ. ಅದಾದ ನಂತರ MTA ಹಾಕಿದ ನಂತರ ಹಾಗೆ ಎಲ್ಲ ಫಿಟ್ಟಿಂಗ್ಸ್ಗಳನ್ನ ರೆಡಿ ಮಾಡಿಕೊಂಡ ನಂತರ ನಾವು ವಾಲ್ವ್ ಸೈಟಲ್ಲಿ ವಾಲ್ವನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಇರ್ತದೆ. ಎಲ್ಲ ವಾಲ್ವ್ಗಳು ಒಮ್ಮೆ ರೆಡಿ ಆದ ನಂತರ ನಾವಿಲ್ಲಿ ಇನ್ಸ್ಟಾಲೇಷನನ್ನು ಮಾಡ್ತಿದ್ದೇವೆ. ಈ ಪ್ರದೇಶದಲ್ಲಿ 4 ಎಕರೆ ಕೃಷಿ ಜಮೀನು ಇದ್ದು ಇದನ್ನು ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ತಂತ್ರಜ್ಞಾನದ ಮೂಲಕ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಬರುವಂಥ ಪಂಪ್ ಆಗಿರ್ಬೋದು ಅಥವಾ ನಮ್ಮ ವಾಲ್ವ್ಗಳಾಗಿರ್ಬೋದು, ಎಲ್ಲದನ್ನು ಕೂಡ ಕಂಪ್ಲೀಟ್ಲಿ ಆಟೋಮೇಟೆಡ್ ಸಿಸ್ಟಮ್ ಮೂಲಕ ನಾವು ಆನ್ ಆಫ್ ಮಾಡ್ತಿದ್ದೇವೆ. ಇಲ್ಲೆಲ್ಲೂ ಕೂಡ ನಾವು ಇರಿಗೇಷನ್ ಲೈನಲ್ಲಿ ನಾವೆಲ್ಲೂ ಕೂಡ ಮ್ಯಾನ್ಯುಯಲ್ ವಾಲ್ವ್ಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ. ಎಲ್ಲದೂ ಕೂಡ ಕಂಪ್ಲೀಟ್ಲಿ ಆಟೋಮೇಟೆಡ್ ವಾಲ್ವ್ಸ್ಗಳನ್ನೇ ಮಾತ್ರ ನಾವಿಲ್ಲಿ ಬಳಸ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ಪ್ರೆಷರ್ ರಿಲೀಸ್ ವಾಲ್ವ್ಗಳನ್ನು ಕೂಡ ಯೂಸ್ ಮಾಡ್ತಿದ್ದೇವೆ, ಪೈಪ್ಲೈನ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. ಹಾಗೆ ನಾವು ಇಲ್ಲಿ ಬರುವಂಥ ವಾಟರ್ ಇನ್ಲೆಟ್ ಇರ್ಬೋದು, ಔಟ್ಲೆಟ್ ಇರ್ಬೋದು, ಹೋಗುವಂಥ ಪ್ರದೇಶಗಳಲ್ಲಿ ಏರ್ ರಿಲೀಸ್ಗೋಸ್ಕರ ಏರ್ ರಿಲೀಸ್ ವೆಂಟ್ಗಳನ್ನು ನಾವಿಲ್ಲಿ ಉಪಯೋಗಿಸಿದ್ದೇವೆ. ನೋಡಿ, ಈಗ ಸ್ಯಾಂಡ್ ಫಿಲ್ಟರಲ್ಲಿ ನಾವೀಗ ಸಿಲಿಕಾ ಸ್ಯಾಂಡನ್ನು ಕೂಡ ನಾವು ಹಾಕಲಿಕ್ಕಿದ್ದೇವೆ. ಅದನ್ನು ನಾವು 1 by 1 ಫಿಲ್ ಮಾಡ್ತಾ ಇದೆ. ಸೊ ಅದರಲ್ಲಿ ಡಿಸೈರ್ಡ್ ಒಂದು ಲೆವೆಲ್ ತನಕ ಕೂಡ ನಾವಲ್ಲಿ ಸ್ಯಾಂಡನ್ನು ಹಾಕಲಿಕ್ಕಿದೆ. ಅದಾದ ನಂತರ ಅದು ಕಂಪ್ಲೀಟ್ ಆದ ನಂತರ ಮೇಲ್ದ ಟಾಪ್ ಕವರ್ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಏರ್ ರಿಲೀಸ್ ವಾಲ್ವ್ ಕೂಡ, ಕೈನೆಟಿಕ್ ಏರ್ ರಿಲೀಸ್ ವಾಲ್ವ್ ಕೂಡ ಇರ್ತದೆ. ಸೊ ಅದನ್ನು ಕೂಡ ಅದಕ್ಕೆ ಫಿಕ್ಸ್ ಮಾಡಲಿಕ್ಕೆ ಇರ್ತದೆ. ಹಾಗೆ ಇದಾದ ನಂತರ ಎಲ್ಲ ವಾಲ್ವ್ಗಳನ್ನು ಕೂಡ ನಾವು 1 by 1 ಫಿಕ್ಸ್ ಮಾಡ್ಕೊಳ್ತೇವೆ. ಫಿಕ್ಸ್ ಮಾಡಿಕೊಂಡು ಇನ್ಸ್ಟಾಲೇಷನನ್ನು ಮಾಡ್ತಾ ಇದ್ದೇವೆ. ಈ ಸೈಟಲ್ಲಿ, ಈ ಪ್ರದೇಶದಲ್ಲಿ ಆಟೋಮೇಷನ್ ಮಾಡೋದ್ರಿಂದ ಮಾಡಿದ ಓನರ್ಗೆ ಯಾವ ರೀತಿ ಎಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಅವರ ಟೈಮ್ ಸೇವ್ ಆಗ್ತದೆ, ನೀರು ಸೇವ್ ಆಗ್ತದೆ, ಮತ್ತು ಸರಿಯಾದ ಸಮಯದಲ್ಲಿ ಎಲ್ಲ ಗಿಡಗಳಿಗೂ ಕೂಡ ಪ್ರತಿದಿನವೂ ನೀರು ಹೋಗುವ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದ್ದೇವೆ ಆಟೋನಮಸ್ ಸಿಸ್ಟಮ್ ಮೂಲಕ. ಇಲ್ಲಿ 7 ವಾಲ್ವ್ಗಳಿದ್ದಾವೆ, ಪ್ಲಸ್ ಒಂದು ಪಂಪ್ ಇದೆ. ಆ ಪಂಪಿಂದ ಬರುವ ನೀರನ್ನು ಈ 7 ವಾಲ್ವ್ಗಳಿಗೆ ಕೂಡ ನಾವು ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಇರುವಲ್ಲಿ ಅವರು ಹೇಳಿದಾಗೆ ಮೇ ಬಿ 20 ನಿಮಿಷ ಇರ್ಬೋದು, ಅರ್ಧ ಗಂಟೆ ಇರ್ಬೋದು, 1 ಗಂಟೆಯನ್ನು ಟೈಮ್ ಸೆಟ್ ಮಾಡ್ತೇವೆ. ಡ್ರಿಪ್ ಇರಿಗೇಷನ್ ಇರುವಲ್ಲಿ ಅದಕ್ಕೆ ನೀರಿನ ಎಷ್ಟು ಅಗತ್ಯ ಇದೆ, ಫಾರ್ ಎಕ್ಸಾಂಪಲ್ 20 ಮಿನಿಟ್ಸ್ ಅಂತ ಆದರೆ 20 ಮಿನಿಟ್ಸನ್ನು ಸೆಟ್ ಮಾಡಿಬಿಟ್ಟು ಎಲ್ಲ ವಾಲ್ವ್ಗಳಿಗೂ ಕೂಡ ತನ್ನದೇ ಆದಂಥ ಟೈಮನ್ನು ಸೆಟ್ ಮಾಡಿಬಿಟ್ಟು ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹೋಗಿ ಸೆಟ್ ಮಾಡಿಬಿಟ್ಟು ಆಟೋನಮಸ್ ಮೋಡಲ್ಲಿ ಸೆಟ್ ಮಾಡಿದ ನಂತರ ಅದು ತನ್ನಿಂತಾನೇ ಪ್ರತಿದಿನವೂ ಅದೇ ಪಂಪನ್ನು ಆನ್ ಮಾಡ್ತದೆ. ನಮ್ಮ ಸಿಸ್ಟಮೇ ಪಂಪನ್ನು ಆನ್ ಮಾಡ್ತದೆ. ನೆಕ್ಸ್ಟ್ ಯಾವ ವಾಲ್ವ್ ಆನ್ ಆಗಬೇಕು, ಫಾರ್ ಎಕ್ಸಾಂಪಲ್ ಫಸ್ಟ್ ವಾಲ್ವಿಂದ ಆನ್ ಆಗಬೇಕು ಅಂತೇಳಿ ಸೆಟ್ ಮಾಡಿದ್ರೆ ಫಸ್ಟ್ ವಾಲ್ವ್ ಆನ್ ಆಗ್ತದೆ. ಆನ್ ಆಗಿ ಅದು 20 ನಿಮಿಷ ಸೆಟ್ ಮಾಡಿದ್ದೇವೆ, 30 ನಿಮಿಷ ಸೆಟ್ ಮಾಡಿದ್ದೇವೆ, 1 ಗಂಟೆ ಸೆಟ್ ಮಾಡಿದ್ದೇವೆ, ಅದೇ ಓಪನ್ ಆಗ್ತದೆ. 1 ಗಂಟೆ ಆದ ನಂತರ ಅದು ಆಟೋಮೆಟಿಕ್ಲಿ ಕ್ಲೋಸ್ ಆಗ್ತದೆ, ನೆಕ್ಸ್ಟ್ ವಾಲ್ವ್ ಓಪನ್ ಆಗ್ತದೆ. ಹೀಗೆ 7 ವಾಲ್ವ್ಗಳು ಕೂಡ 1 by 1 ಆನ್ ಆಫ್ ಆಗಿಬಿಟ್ಟು 7 ವಾಲ್ವ್ಗಳು ಮುಗಿದ ಮೇಲೆ ಆ ದಿನದ ಕೆಲಸ ಅದು ಮುಗಿಸ್ತದೆ. ಇನ್ ಕೇಸ್ ಮತ್ತೆ ಪುನಃ ರನ್ ಮಾಡಬೇಕಂದ್ರೆ ಸೆಟ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ಸರ್ತಿ ಆಗಬೇಕಾ, ದಿನದಲ್ಲಿ 2 ಸಲ ಆಗಬೇಕಾ, ನಾವು ಯಾವ ರೀತಿ ಬೇಕಾದರೆ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಈ ಎಲ್ಲ ತಂತ್ರಜ್ಞಾನವನ್ನು ಕೊಡ್ತಿರುವಂಥದ್ದು ಉಡುಪಿಯಿಂದ ನಯಾಗ್ರಾ ಸ್ಮಾರ್ಟ್ ಆಟೋಮೇಷನ್ ಅಂತ. ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ರೆ, ನಿಮಗೆ ಆಟೋಮೇಷನ್ ಮಾಡಬೇಕು ಅಂತಿದ್ರೆ ಯಾವುದೇ ಇನ್ಫಾರ್ಮೇಷನನ್ನು ನೀವು ತಗೊಳ್ಬೋದು. ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿ ನೀವು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟನ್ನು ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.